ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2 ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಊರಿಗೆ ಹೋಗಿದ್ದೆ, ಶ್ರಾವಣ ಮಾಡಿದರು ಅಪ್ಪರ ಮನೇಲಿ. ಸೊ ಅಲ್ಲಿಗೆ ಹೋಗಿದ್ದೆ. ಊರಿಂದ ಬಂದು ಬೆಂಡೆಕಾಯಿ ಗೊಜ್ಜು ಮಾಡ್ಬೇಕಾದ್ರೆ ಬೆಂಡೆಕಾಯಿನೆಲ್ಲ ಹಚ್ಕೋತಾ ಇದ್ದೀನಿ. ಬೆಂಡೆಕಾಯಿ ಹೆಚ್ಚ್ತಾ ಇದ್ದೀನಿ ಇಷ್ಟೇ ಅಂತ ಅಂದ್ಕೊಂಡ್ರೆ ಊರಿಂದ ತುಂಬ ತರಕಾರಿ ತಂದಿದ್ದೀನಿ. ನಿಮಗೆಲ್ಲ ತೋರಿಸ್ಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ತರಕಾರಿ ತಂದಿದ್ದೀನಿ. ನೋಡಿ ಫ್ರೆಂಡ್, ಇಷ್ಟೊಂದು ತರಕಾರಿ ಅಪ್ಪರ ತೋಟದಲ್ಲಿ ತೊಗೊಬಂದಿದ್ದೀನಿ. ಶುಂಠಿ ಸ್ವಲ್ಪ ಇತ್ತು, ನುಗ್ಗೆ ಸೊಪ್ಪು ಫ್ರೆಶ್ ಆಗಿದೆ ನೋಡಿ, ತರವಣಿಕಾಯಿ ಇದು ಫ್ರೆಶ್ ಆಗಿದೆ, ತುಂಬ ಸಿಕ್ಕಿತ್ತು. ಕರಳೆ ಮತ್ತು ಅಡ್ಲುಕಾಯಿ, ಕಡಲೆ ಸಾಂಬಾರ್ಗಾಗುತ್ತೆ ಅಂತ ತೋಟದಲ್ಲಿತ್ತು, ಕಿತ್ಕೊಂಡ್ಬಂದೆ. ಪಪ್ಪಾಯ ಮತ್ತು ಪಪ್ಪಾಯ ಎಲ್ಲ ಇತ್ತು ತೋಟದಲ್ಲಿ, ತೊಗೊಬಂದೆ. ಈಗ ಮಧ್ಯಾಹ್ನ ಬಂದ್ವಿ ಊರಿಂದ. ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಗೊಜ್ಜು ಮತ್ತು ರೊಟ್ಟಿ ಮಾಡೋಣ ಅಂತ ಬೆಂಡೆಕಾಯಿನೆಲ್ಲ ಹಚ್ತಾ ಇದ್ದೀನಿ. ಇದೇ ರೀತಿ ನನ್ನ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇನಂತ ಸೊಪ್ಪು ಗೊತ್ತಾ ಫ್ರೆಂಡ್ಸ್ ನಿಮಗೆ? ತೋಟದಲ್ಲಿ ಕುಯ್ಕೊಂಬಂದಿತ್ತು, ತುಂಬ ಇದೆ ಅಲ್ಲಿ. ಇದು ಉಪ್ಸಾರು ಮಾಡ್ತಾರೆ, ಸೀಗೆ ಸೊಪ್ಪು ಅಂತ. ಇವಾಗೆಲ್ಲ ಹೂ ಬಿಟ್ಟಿದೆ ಸೊಪ್ಪಿದು. ಈ ಸೊಪ್ಪು ಮಾದೇಶ್ವರನಿಗೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೊಪ್ಪು ಸಾಂಬಾರ್ದು ರೆಸಿಪಿ ಹಾಕ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಮುಂದೆ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಡಿ ನನ್ನ ಚಾನಲನ್ನು, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ತರಕಾರಿ ಇದೆ. ನಾನು ಫಸ್ಟೇ ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ಸೀಗೆ ಸೊಪ್ಪು ಅಂತ. ನೋಡಿ ಇದು ಗಜನಿಂಬೆ, ನೋಡಿ ಎಷ್ಟಪ್ಪ ಇದು, ತುಂಬ ರಸ ಇರುತ್ತೆ ಇದರಲ್ಲಿ. ಚಿತ್ರಾನ್ನಕ್ಕೆಲ್ಲ ಚೆನ್ನಾಗಾಗುತ್ತೆ ಇದು ಗಜನಿಂಬೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯಿ ತೊಗೊಂಬಂದೆ. ಒಂದೇ ಒಂದಿತ್ತು ಮಾವಿನಕಾಯಿ. ಇದೇನು ಹಣ್ಣು ಅಂತ ಹೇಳಿ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ, ನೀವು ಗೊತ್ತಿರೋರು ಹೇಳಿ, ಕಮೆಂಟ್ ಮಾಡಿ. ಅಲ್ಲಿ ಸ್ವಲ್ಪ ಟೊಮೊಟೊನೂ ಸಿಕ್ಕಿತ್ತು, ಚೆನ್ನಾಗಿದೆ. ಆಪಲ್ ಟೊಮೊಟೊ ಅಂದ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ಆಗುತ್ತೆ ಅಂತ ತೊಗೊಬಂದು. ಬದನೆಕಾಯಿ ನೋಡಿ ಫ್ರೆಂಡ್, ಎಷ್ಟು ಸೈಜ್ಗೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡಲ್ಲ. ಇದು ಆರ್ಗ್ಯಾನಿಕ್ಕಾಗಿ ಇದನ್ನೆಲ್ಲ ಬೆಳೀತಾರೆ. ಕುರಿ ಗೊಬ್ಬರ ಮತ್ತು ದನಿನ ಗೊಬ್ಬರನೇ ಜಾಸ್ತಿ ಹಾಕೋದು ಇದಕ್ಕೆಲ್ಲನೂ. ನೋಡಿ ಸೊಪ್ಪನ್ನೆಲ್ಲ ತುಂಬಿಕ್ತಾ ಇದೆ ನನ್ನ ಮಗನ ಫ್ರೆಂಡ್, ಅವನು ಪಕ್ಕದಲ್ಲಿರೋನು. ಮತ್ತು ಈ ಸೊಪ್ಪು ಹಸಿದು ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಸಿದು ತುಂಬಿ ತಿಂದು ತೋರಿಸ್ತಾರೆ ನೋಡಿ. ಹಸಿದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು. ಸೀಗೆ ಸೊಪ್ಪು ಗೊತ್ತಾಗಲಿಲ್ಲ ಕುಯ್ಬೇಕಾದ್ರೆ ಅಂತ ಅಂದರೆ ಈ ಥರ ತಿಂದು ನೋಡಿ, ಗೊತ್ತಾಗುತ್ತೆ ತಿನ್ನೋ ಸೊಪ್ಪು ಯಾವುದು, ತಿಂದಿರೋದು ಯಾವುದು ಅಂತ. ಇದನ್ನೆಲ್ಲ ಮೊಗ್ಗೆಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನಾಗಿ ತುಂಬಿಕ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಬಾಯ್.